ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಅಮ್ಮನ ಪಾದಕ್ಕೆರಗಿದ ಮೋದಿಗೆ ಸಿಕ್ಕೇ ಬಿಟ್ಟ ಗೆಲುವಿನ ಕಾಣಿಕೆ. ಅಮ್ಮ ಕೊಟ್ಟ ಆ ದಿವ್ಯ ವಸ್ತ್ರ ಶಕ್ತಿಯಿಂದಲೇ ಮೋದಿ ವಿಜಯ ಪತಾಕೆ. ಗೆದ್ದು ಬಾ ಮಗನೇ, ಅಮ್ಮನ ಆಶೀರ್ವಾದ. ಮೋದಿಗೆ ಬಂತ ಆನೆ ಬಲ. ಆಕೆ ಇಲ್ಲದಿದ್ದರೆ ಮೋದಿ ಇಂದು ಪ್ರಧಾನಿಗೆ ಆಗ್ತಿರ್ಲಿಲ್ಲ. ಇದು ಪ್ರತಿಯೊಬ್ಬರೂ ನೋಡಲೇಬೇಕಾದ ಅಮ್ಮ ಮಗನ ಅಪರೂಪದ ಕತೆ. ಇದುವೇ ಹೊತ್ತಿನ ವಿಶೇಷ. ಅಮ್ಮ ನನ್ನಿ ಜನುಮ. ದೇಶದಾದ್ಯಂತ ಚುನಾವಣಾ ಪರ್ವ ನಡೀತಿದೆ. 3ನೇ ಹಂತದ ಮತದಾನವೂ ಕೂಡ ಮುಕ್ತಾಯವಾಗಿದೆ. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕಾ ಬೇಡ್ವಾ ಅಂತ ನಿರ್ಧರಿಸುವಂತಹ ಮಹಾ ಚುನಾವಣೆ ಇದು. ಈ ಚುನಾವಣೆಯ 3ನೇ ಹಂತದಲ್ಲಿ ಗುಜರಾತ್ನಲ್ಲಿ ಮತದಾನ ನಡೆದಿದೆ. ನರೇಂದ್ರ ಮೋದಿ ಮತದಾನ ಮಾಡಿ ಹಕ್ಕನ್ನ ಚಲಾಯಿಸಿದ್ದಾರೆ. ಆದರೆ ಅದಕ್ಕೂ ಮೊದಲ ದೈವ ತಾಯಿಯ ಪಾದಕ್ಕೆ ಎರಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅದೊಂದು ದಿವ್ಯ ಕಾಣಿಕೆಯನ್ನ ಮೋದಿಗೆ ತಾಯಿ ಕೊಟ್ಟಿದ್ದಾರೆ. ಆ ವಿಶೇಷ ವಸ್ತ್ರ ವಿಜಯದ ಅಸ್ತ್ರವಾಗಲಿ ಅಂತ ಹಾರೈಸಿ ಕಳುಹಿಸಿದ್ದಾರೆ. ಏನಿದು ಅಮ್ಮ ಮಗನ ಅಪರೂಪದ ಕತೆ? ಅಮ್ಮನ ಆಶೀರ್ವಾದದಿಂದ ಮೋದಿ ಮತ್ತೆ ಗೆದ್ದು ಬರ್ತಾರ? ಈ ಬಗ್ಗೆ ಒಂದು ಸಂಪೂರ್ಣ ವಿಶೇಷ ಕಾರ್ಯಕ್ರಮ ನಿಮ್ಮ ಮುಂದೆ. ಅಮ್ಮನ ಪಾದಕ್ಕೆರಗಿದ ಮೋದಿಗೆ ಸಿಕ್ಕೇ ಬಿಟ್ಟ ಗೆಲುವಿನ ಕಾಣಿಕೆ. ಅಮ್ಮ ಕೊಟ್ಟ ಆ ದಿವ್ಯ ವಸ್ತ್ರ ಶಕ್ತಿಯಿಂದಲೇ ಮೋದಿ ವಿಜಯ ಪತಾಕೆ. ಗೆದ್ದು ಬಾ ಮಗನೇ, ಅಮ್ಮನ ಆಶೀರ್ವಾದ. ಮೋದಿಗೆ ಬಂತ ಆನೆ ಬಲ. ಆಕೆ ಇಲ್ಲದಿದ್ದರೂ ಮೋದಿ ಇಂದು ಪ್ರಧಾನಿಯೇ ಆಗ್ತಿರ್ಲಿಲ್ಲ. ಇದು ಪ್ರತಿಯೊಬ್ಬರೂ ನೋಡಲೇಬೇಕಾದ ಅಮ್ಮ ಮಗನ ಅಪರೂಪದ ಕಥೆ. 5 ವರ್ಷಕ್ಕೊಮ್ಮೆ ಬರುವ ಮಹಾ ಚುನಾವಣೆಯಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕು ಚಲಾಯಿಸ್ತಾ ಇದ್ದಾನೆ. ಪ್ರಧಾನಿ, ರಾಷ್ಟ್ರಪತಿಗಳಿಂದ ಹಿಡಿದು ಹಳ್ಳಿಯ ಸಾಮಾನ್ಯ ವ್ಯಕ್ತಿವರೆಗೆ 18 ವಯಸ್ಸು ತುಂಬಿದ ಪ್ರತಿಯೊಬ್ಬರು ಹಕ್ಕು ಚಲಾಯಿಸುತ್ತಿದ್ದಾರೆ. ಇದಕ್ಕೆ ಹಾಲಿ ಪ್ರಧಾನಿ ನರೇಂದ್ರ ಮೋದಿಯೂ ಹೊರತಾಗಿಲ್ಲ. ಅಸಲಿಗೆ ಈ ಬಾರಿ ಚುನಾವಣೆ ನಡೀತಿರೋದು 2 ಉದ್ದೇಶದಲ್ಲಿ. ಮೋದಿಯನ್ನ ಪ್ರಧಾನಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವರು, ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬಾರದು ಅಂತ ಮತ್ತೆ ಕೆಲವರು. ಹೀಗೆ ಇದು ಮೋದಿ ಪರ ಮತ್ತು ವಿರೋಧ ಇರುವವರ ನಡುವಿನ ಚುನಾವಣೆ ಅಂದ್ರೂ ತಪ್ಪಾಗಲ್ಲ. ಅದೇ ರೀತಿ ಮೋದಿ ಕೂಡ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಈ ಬಾರಿ ಒಟ್ಟು 7 ಹಂತಗಳಲ್ಲಿ ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಸದ್ಯ 3ನೇ ಹಂತದ ಚುನಾವಣೆ ಮುಗಿದಿದ್ದು, ಮೋದಿಯ ತವರು ರಾಜ್ಯ ಗುಜರಾತ್ನಲ್ಲೂ ಮತದಾನ ನಡೆದಿದೆ. 5 ವರ್ಷಗಳ ಹಿಂದೆ ದೆಹಲಿಗೆ ಶಿಫ್ಟ್ ಆಗಿದ್ದ ಮೋದಿಯ ಮತದಾನದ ಹಕ್ಕು ಇರೋದು ಗುಜರಾತ್ನಲ್ಲೇ. ಅಹಮದಾಬಾದ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ರಾನಿಪ್ ಅನ್ನೋ ಪ್ರದೇಶದ ಪೋಲಿಂಗ್ ಬೂತ್ ನಲ್ಲಿ ಮೋದಿ ಮತ ಚಲಾವಣೆ ಮಾಡಿದ್ದಾರೆ. ಆದ್ರೆ ಇದಕ್ಕೂ ಮೊದಲು ಮೋದಿ ತನ್ನ ಹಳೆ ಮನೆಗೆ ನೇರವಾಗಿ ಹೋಗಿ ತಾಯಿಯ ಆಶೀರ್ವಾದ ಪಡೆದು ಕೌತುಕ ಹುಟ್ಟಿಸಿದ್ದಾರೆ. ಮತದಾನಕ್ಕೂ ಮುನ್ನ ಅಮ್ಮನ ಆಶೀರ್ವಾದ ಪಡೆದ ಮೋದಿ, ಸಿಹಿ ತಿನ್ನಿಸಿ ಮಗನಿಗೆ ಶುಭ ಕೋರಿದ ತಾಯಿ. ಒಂದು ದಿನ ಮೊದಲೇ ದೆಹಲಿಯಿಂದ ಗಾಂಧಿನಗರಕ್ಕೆ ಬಂದಿದ್ದ ಮೋದಿ ಅಲ್ಲೇ ವಿಶ್ರಾಂತಿ ಪಡೆದಿದ್ರು. ಮಂಗಳವಾರ ಬೆಳಗ್ಗೆ ಬೇಗನೆ ತನ್ನ ತಾಯಿ ನೆಲೆಸಿರುವ ಮನೆಗೆ ಹೋದ ಮೋದಿ ಅಮ್ಮನ ಜೊತೆ ಸುಮಾರು 20 ನಿಮಿಷಗಳ ಕಾಲ ಕಳೆದಿದ್ದಾರೆ. ಹಲವು ವರ್ಷಗಳ ನಂತರ ಮೋದಿ ತಾಯ್ನಾಡಿಗೆ ಬಂದು ತಾಯಿಯನ್ನ ಭೇಟಿಯಾಗಿದ್ದಾರೆ. ತಾನು ಮತದಾನ ಮಾಡೋಕೆ ಹೋಗೋ ಮೊದಲು ಮನೆಗೆ ಬಂದು ತಾಯಿ ಹೀರಾಬೇನ್ ಅವರ ಕಾಲಿಗೆರಗಿದ್ದಾರೆ. ಅಮ್ಮ ನನ್ನಿ ಜನುಮನವಮ್ಮ ಅಂತ ಆಶೀರ್ವಾದ ಬೇಡಿದ್ದಾರೆ. ಆಶೀರ್ವಾದ ಪಡೆದ ನಂತರ ಸುಮಾರು ಹೊತ್ತು ಅಮ್ಮನ ಜೊತೆ ಕಾಲ ಕಳೆದ ಮೋದಿ ಬಹಳ ವರ್ಷಗಳ ನಂತರ ಭೇಟಿಯಾಗ್ತಿರೋದ್ರಿಂದ ಉಭಯ ಕುಶಲೋಪರಿ ವಿಚಾರಿಸಿದ್ರು. ಇದಕ್ಕೂ ಮೊದಲು ಮಗ ಹಣೆಗೆ ಕಾಳಿಕಾ ಮಾತೆಯ ಪ್ರಸಾದವಾಗಿರುವ ಕುಂಕುಮವನ್ನ ಹಚ್ಚಿ ಒಳ್ಳೆದಾಗ್ಲಿ ಅಂತ ಹರಿಸಿದ್ರು. ನಂತರ ಮಗನಿಗೆ 1 ಕಾಯಿ, ಕಲ್ಲು ಸಕ್ಕರೆ ಪ್ಯಾಕೆಟ್ ಜೊತೆಗೆ ಪ್ರೀತಿ ಪೂರ್ವಕವಾಗಿ 500 ರೂಪಾಯಿ ನೋಟನ್ನ ಇಟ್ಟರು. ಇದಾದ ಬಳಿಕ ಒಂದು ತಟ್ಟೆಯಲ್ಲಿದ್ದ ಸಿಹಿಯನ್ನ ತಗೊಂಡು ಮಾತೃ ವಾತ್ಸಲ್ಯದಿಂದ ತಿನ್ನಿಸಿ ಖುಷಿ ಪಟ್ರು. ಮೋದಿ ಕೂಡ ತನ್ನ ತಾಯಿಗೆ ಸಿಹಿ ತಿನ್ನಿಸಿದ್ರು. ಮೋದಿಗೆ ಅಮ್ಮ ಕೊಟ್ಟಿದ್ದೇಕೆ ಆ ಕೆಂಪು ವಸ್ತ್ರ? 2019ರ ಮಹಾ ಸಮರ ಗೆಲ್ಲೋಕೆ ಮೋದಿಗೆ ಸಿಕ್ತ ಅಸ್ತ್ರ. ಹೌದು, ತಾಯಿಯ ಆಶೀರ್ವಾದ ಪಡೆಯಲು ಹೋದ ಮೋದಿಗೆ ಒಂದು ವಿಶೇಷವಾದ ಉಡುಗೊರೆ ಕೂಡ ಸಿಕ್ಕಿದೆ. ಮಗನಿಗೆ ಸಿಹಿ ತಿನ್ನಿಸಿ ಹರಿಸಿದ ತಾಯಿ ಕೆಂಪು ಬಣ್ಣದ ವಸ್ತ್ರವೊಂದನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಕೆಂಪು ಬಣ್ಣದ ಶಾಲಿನಂತಿರುವ ಈ ವಸ್ತ್ರವನ್ನ ಮೋದಿ ತನ್ನ ಜೊತೆಗೆ ಒಯ್ದಿದ್ದಾರೆ. ಮೋದಿಗೆ ತಾಯಿ ಕೊಟ್ಟಿರೋದು ಬರೀ ವಸ್ತ್ರವಲ್ಲ, ಅದು ಅಸ್ತ್ರ. ಯಾಕಂದ್ರೆ ಅದು ಅಂಥಿಂತ ವಸ್ತ್ರವಲ್ಲ, ತಾಯಿ ಕಾಳಿಕಾ ಮಾತೆಯ ಪ್ರಸಾದ. ಕಾಳಿ ಮಾತೆಯ ಕೆಂಪು ವಸ್ತ್ರವನ್ನ ಮಗನಿಗೆ ತಾಯಿ ಕೊಟ್ಟಿದ್ದೇಕೆ? ಗುಜರಾತ್ನ ಪಾವಗಡದಲ್ಲಿ ಒಂದು ಪ್ರಸಿದ್ಧ ದೇವಾಲಯವಿದೆ.
ಕಾಳಿ ಮಾತೆಯ ಈ ದೇಗುಲ ದುರ್ಗೆಯ ಶಕ್ತಿ ಪೀಠಗಳಲ್ಲಿ ಒಂದು. ಆ ಭಾಗದಲ್ಲಿ ಅತ್ಯಂತ ಪ್ರಭಾವಿ ಹಾಗೂ ಶಕ್ತಿಶಾಲಿ ಮಂದಿರ ಇದು. ಕಾಳಿ ಮಾತೆಯ ದೇವಸ್ಥಾನದ ಈ ಕೆಂಪು ವಸ್ತ್ರಕ್ಕೆ ಅದರದೇ ಆದ ಮಹತ್ವ ಇದೆ. ಈ ವಸ್ತ್ರ ಜೊತೆಗಿದ್ದರೆ ಯಶಸ್ಸು ಸಿಗುತ್ತೆ, ಅಂದುಕೊಂಡ ಕೆಲಸಗಳು ಸಕ್ಸಸ್ ಆಗುತ್ತವೆ ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ ಮೋದಿ ತಾಯಿ ಮಗನ ಉನ್ನತಿಗಾಗಿ ಕಾಳಿ ಮಾತೆಯಲ್ಲಿ ವಿಶೇಷ ಪೂಜೆ ಮಾಡಿಸಿ ಈ ಕೆಂಪು ವಸ್ತ್ರವನ್ನ ತಂದಿಟ್ಟಿದ್ದರು. ಮಗ ಮನೆಗೆ ಬಂದಾಗ ಕೊಡಬೇಕು ಅಂತ ಇಟ್ಟಿದ್ದ ಈ ಕೆಂಪು ವಸ್ತ್ರವನ್ನ ಮೋದಿಗೆ ಕೊಟ್ಟಿದ್ದಾರೆ. ನೀನು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗುವಂತ ಹಾರೈಸಿದ್ದಾರೆ. ಒಂದು ಕಡೆ ತಾಯಿಯ ಆಶೀರ್ವಾದ, ಮತ್ತೊಂದು ಕಡೆ ಕಾಳಿ ಮಾತೆಯ ವರಪ್ರಸಾದ. ಇವೆರಡನ್ನೂ ಪಡೆದಿದ್ದಾರೆ ಮೋದಿ. ಹಕ್ಕು ಚಲಾವಣೆ ಮಾಡೋ ಮೊದಲು ಮನೆಗೆ ಹೋಗಿ ತಾಯಿ ಜೊತೆ ಮಾತನಾಡಿ ಬಂದಿದ್ದಾರೆ. ಅಮ್ಮ ಕೊಟ್ಟ ಪ್ರೀತಿಯ ಕೈತುತ್ತು ತಿಂದು ಕೆಂಪು ವಸ್ತ್ರವನ್ನ ಸ್ವೀಕರಿಸಿದ್ದಾರೆ. ಇದಾದ ಬಳಿಕ ತಾಯಿ ಹೀರಾಬೇನ್ ಮಗನಿಗೆ ಒಂದು ವಿಶೇಷವಾದ ನೂಲಿನ ಸರವನ್ನು ಕತ್ತಿಗೆ ಕಟ್ಟಿದ್ದಾರೆ. ಕೆಂಪು ಬಣ್ಣದ ದಾರದ ರೀತಿ ಇದ್ದ ಸರವನ್ನ ತಾವೇ ಕೈಯಾರೆ ಕತ್ತಿಗೆ ಹಾಕಿದ್ದಾರೆ. ಈ ಮೂಲಕ ಮಗ ಮತ್ತೊಮ್ಮೆ ದೇಶ ಗೆಲ್ಲಲಿ ಅಂತ ಮನಸಾರೆ ಹಾರೈಸಿದೆ ಆ ತಾಯಿ ಹೃದಯ. ಹೀಗೆ ಒಂದು ಅಪರೂಪದ ತಾಯಿ ಮಗನ ಸಮ್ಮಿಲನ ಗಾಂಧಿನಗರದಲ್ಲಾಗಿದೆ. ತಾಯಿ ಹಳ್ಳಿಯ ಮುಗ್ಧ ಮಹಿಳೆ, ಮಗ ದೇಶದ ಪ್ರಧಾನಿ. ಬಾಲ್ಯದಲ್ಲೇ ಮನೆ ಬಿಟ್ಟು ಸನ್ಯಾಸಿಯಂತೆ ಜೀವನ ನಡೆಸ್ತಾ ಇದ್ದ ಮೋದಿ ರಾಜಕಾರಣಕ್ಕೆ ಬಂದ ನಂತರನೂ ಕುಟುಂಬವನ್ನ ದೂರ ಇಟ್ಟಿದ್ರು. ಪ್ರಧಾನಿಯಾದ ಬಳಿಕನೂ ದೆಹಲಿಯಲ್ಲಿ ಒಬ್ಬರೇ ವಾಸವಿದ್ದಾರೆ. 3 ವರ್ಷಗಳ ಹಿಂದೆ ಒಮ್ಮೆ ತಾಯಿಗೆ ತನ್ನ ದೆಹಲಿ ನಿವಾಸವನ್ನ ತೋರಿಸಿದ್ದರು ಅಷ್ಟೇ. ಈಗ ಮತದಾನ ಮಾಡೋ ಮೊದಲು ತಾಯಿಯ ಆಶೀರ್ವಾದ ಪಡೆದು ಮತ್ತೊಮ್ಮೆ ಗೆಲ್ಲೋಕೆ ಹೊರಟಿದ್ದಾರೆ. ಇಡೀ ದೇಶವೇ ಪ್ರಧಾನಿ ನರೇಂದ್ರ ಮೋದಿ ಮೇಲೆ ಕಣ್ಮುಚ್ಚಿ ಭರವಸೆಯನ್ನ ಇಟ್ರೆ ಮೋದಿಯ ಭರವಸೆಯ ಆಶಾಕಿರಣ ಅಡಗಿರುವುದು ತಾಯಿ ಹೀರಾಬೆನ್ ಅವರಲ್ಲಿ. ಅನವರತವು ಮಗನ ಒಳಿತಿನ ಹಾರೈಕೆ, ಗೆಲುವಿನ ಆಶಯ, ಸುರಕ್ಷತೆಯ ವಜ್ರದ ಕವಚದಂತಿರೋ ಅಮ್ಮನೇ ಮೋದಿಯ ಭರವಸೆಯ ಅಕ್ಷಯ ಪಾತ್ರೆ. ತಾಯಿ ಮಗನ ಅಪರೂಪದ ಅನುರೂಪದ ಸಂಬಂಧದ ಈ ಸ್ಟೋರಿನ ನೀವು ಮಿಸ್ ಮಾಡದೆ ನೋಡಿ. ವಜ್ರದಷ್ಟು ಕಠಿಣ ಮೋದಿಯ ನಿಲುವು. ಅಮ್ಮ ಅಂದ್ರೆ ಮಂಜಿನಂತೆ ಮನವು. ನರೇಂದ್ರ ಮೋದಿ ಜನಿಸಿದ್ದು ಗುಜರಾತ್ನ ವಡ್ನಗರ್ನಲ್ಲಿ. ಕೆಳವರ್ಗದ ಹಿಂದೂ ಜನಾಂಗದಲ್ಲಿ ಜನಿಸಿದ ಮೋದಿ ದಾಮೋದರ್ ದಾಸ್ ಮೋದಿ ಮತ್ತು ಹೀರಾಬೇನ್ ದಂಪತಿಯ 6 ಸಂತಾನಗಳಲ್ಲಿ ಕನಸಿನ ಕಣ್ಮಣಿ. 3ನೇ ಸಂತಾನವಾದ ಮೋದಿ ಇತರೆ ಮಕ್ಕಳಿಗಳಿಗಿಂತ ಬಾಲ್ಯದಲ್ಲಿ ವಿಭಿನ್ನತೆಯಿಂದ ಬೆಳೆದು ಬಂದವರು. ಮೋದಿಯ ತಂದೆ ದಾಮೋದರ್ ದಾಸ್ ಮೋದಿ ಅವರು ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾರ್ತಾ ಇದ್ದರು. 6 ಮಕ್ಕಳನ್ನ ಸಾಕಿ ಅವರಿಗೆ ವಿದ್ಯಾಭ್ಯಾಸ ಕೊಡಿಸಲು ಬಹಳ ಶ್ರಮ ಪಡಬೇಕಿತ್ತು. ತನ್ನ ದುರ್ಬಲ ಆರ್ಥಿಕ ಪರಿಸ್ಥಿತಿಯ ಹೊರತಾಗಿಯೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿದ್ರು. ಅಮ್ಮನಿಗಾಗಿ ಬದುಕಾಯ್ತು ಕಠಿಣ ತಪಸ್ಸು. ಅಮ್ಮನ ಕೂಲಿಗೆ ಫಲ ಮೋದಿಯ ಯಶಸ್ಸು. ಗಾಂಧಿನಗರ, ಈ ನಿವಾಸದಲ್ಲಿ ಮೋದಿಯ ತಾಯಿಯ ವಾಸ. 2 ಕೋಣೆಗಳ ಮನೆಯಲ್ಲಿ ಮೋದಿಯ ಸಹೋದರ ಪಂಕಜ್ ಮತ್ತವರ ಮಡದಿಯೊಂದಿಗೆ ಹೀರಾಬೇನ್ ವಾಸವಿದ್ದಾರೆ. ಗೂನು ಬೆನ್ನಿನ ಈ ಹಣ್ಣು ಮುದುಕಿ ಹೀರಾಬೇನ್ ಅಂದ್ರೆ ಸಾಮಾನ್ಯ ಸ್ತ್ರೀಯಲ್ಲ. ಬಡತನ, ಸಕಲ ಕಷ್ಟ ಕಾರ್ಪಣ್ಯಗಳಲ್ಲೇ ಮಗನನ್ನ ಸಾಕಿದವರು ಹೀರಾಬೇನ್. ಪತಿಯ ದೇಹಾಂತದ ಬಳಿಕ ಮಗನ ಭವಿಷ್ಯಕ್ಕಾಗಿ ತನ್ನ ಬದುಕನ್ನ ತಪಸ್ಸಿನಂತೆ ಕಳೆದ ಮಹಾತಾಯಿ. ಹೀರಾ ಅಂದ್ರೆ ವಜ್ರ. ತನ್ನ ಮನಸ್ಸನ್ನ ವಜ್ರದಷ್ಟೇ ಕಠಿಣವಾಗಿಸಿ ಈ ತಾಯಿ ಮಾಡಿದ ಕಠಿಣ ತಪಸ್ಸು ಅಂತಿಂತದ್ದಲ್ಲ. ಅಷ್ಟು ವಿದ್ಯಾವಂತೆ ಎಲ್ಲದಿದ್ರೂ ದಡ್ಡಿಯಲ್ಲ. ಮಕ್ಕಳನ್ನ ಕಷ್ಟಪಟ್ಟು ಸಾಕಿ ಸಲುಹಿದ್ರು. ಅನ್ಯರ ಮನೆಯಲ್ಲಿ ಕೆಲಸ ಮಾಡಿ, ಬಟ್ಟೆ ಒಗೆದು, ನೀರು ತುಂಬಿ, ಕೂಲಿ ಕೆಲಸ ಮಾಡಿ ನರೇಂದ್ರನನ್ನ ಇತರೆ ಮಕ್ಕಳನ್ನ ಸಾಕಿದ್ರು ಹೀರಾಬೇನ್. ಬೇರೆಯವರ ಮನೆಗಳನ್ನ ಶುಚಿಗೊಳಿಸಿ ಫಳಫಳ ಹೊಳೆಯುವಂತೆ ಮಾಡಿ ಮಗನ ಭವಿಷ್ಯವು ಹಾಗೆ ಹೊಳೆಯಲಿ ಅಂತ ಕನಸು ಕಾಣ್ತಿದ್ರು ಹೀರಾಬೇನ್. ಅಂದು ಮಾಡಿದ ಆ ತ್ಯಾಗಗಳೇ, ಕಠಿಣ ತಪೋಫಲವೇ ಇವತ್ತಿನ ಉಕ್ಕಿನ ಮನುಷ್ಯ ಪ್ರಧಾನಿ ನರೇಂದ್ರ ಮೋದಿ. ಪುತ್ರ ರತ್ನನ ಯಶೋರುವಾರಿ. ಮಗನ ಪಾಲಿಗೆ ಅದೃಷ್ಟದ ಕಿನ್ನಾರಿ. ಮೊದಲು ಮುದ್ದಿನ ಮಗ ಗುಜರಾತ್ ಸಿಎಂ ಆಗಿದ್ದಾಗ ಅಮ್ಮನೊಂದಿಗಿನ ಒಡನಾಟ ಸಾಮಾನ್ಯವಾಗಿತ್ತು. ಆದ್ರೆ ದೇಶದ ಪ್ರಧಾನಿಯಾಗಿ ಪ್ರಗತಿಯ ನಾವಿಕನಾಗಿ ಚುಕ್ಕಾಣಿ ಹಿಡಿದಾಗ ಮೋದಿಯ ಪಯಣ ಅನಿವಾರ್ಯವಾಗಿ ದೆಹಲಿಯತ್ತ ಸಾಗಲೇಬೇಕಾಯಿತು. ಅಮ್ಮನನ್ನ ಅಗಲಿ ದೂರದ ದೆಹಲಿಗೆ ಹೊರಡುವಾಗ್ಲೂ ಮೋದಿ ಸಣ್ಣ ಮಗುವಿನಂತೆ ಭಾವುಕರಾಗಿದ್ದುಂಟು. ಆದ್ರೆ ಮಗ ವಿಜಯ ಪತಾಕೆ ಹಾರಿಸಿ ಗೆಲುವಿನ ಎವರೆಸ್ಟ್ ಏರಿದ ಸಂಭ್ರಮದ ಮಿಂಚು ಹೀರಾಬೇನ್ ಕಣ್ಣಲ್ಲಿ ಫಳಫಳಿಸ್ತಾ ಇತ್ತು. ಮೋದಿ ಮತ್ತು ಅವರ ತಾಯಿ ಹೀರಾಬೇನ್ ಭೇಟಿಯ ಕ್ಷಣಗಳನ್ನ ನೀವು ಗಮನಿಸಿರಬಹುದು. ದೇಶದ ಅತ್ಯಂತ ಬಲಿಷ್ಠ ವ್ಯಕ್ತಿಯನ್ನ ಹೆತ್ತ ಆ ಅಮ್ಮನ ಸನಿಹದಲ್ಲಿ ಮೋದಿ ಕುಳಿತರೆ
ಹೀರಾಬೇನ್ ಕೈಗಳು ಮಗನ ತಲೆ ಸವರುತ್ತಾ ಮೈದವುತ್ತಾ ಸಂಭ್ರಮಿಸುತ್ತವೆ. ಮಗ ಎಷ್ಟೇ ದೊಡ್ಡವನಾದ್ರೂ ಅಮ್ಮನ ಮಮತೆಯ ಆಸರೆಯಲ್ಲಿ ಅವನು ಮತ್ತೆ ಮಗುವಾಗ್ತಾನೆ ಅನ್ನೋ ಮಾತು ಅದೆಷ್ಟು ಸತ್ಯವೆನಿಸುತ್ತೆ. ದೇಶವಾಸಿಗಳ ಪಾಲಿಗೆ ಗೌರವಾನ್ವಿತ ಘನಗಂಭೀರ ಚಕ್ರವರ್ತಿಗೆ ಸಮನಾದ್ರೂ ಅಮ್ಮನ ಕೈತುತ್ತು ಸವಿಯುವಾಗ ಮೋದಿ ಸಣ್ಣ ಮಗುವಾಗ್ತಾರೆ. ಉಣ್ಣೋ ತಿನ್ನೋ ವಿಚಾರದಲ್ಲಿ ತೀರಾ ಸಂಯಮಿಯಾದ ನರೇಂದ್ರ ಮೋದಿಯ ಬಾಯಿ ತೋರಿಸಿ ನಸು ನಗ್ತಾರೆ ಹೀರಾಬೇನ್. ಟಿವಿ ನೋಡುವಾಗ ತನ್ನನ್ನ ನೆನೆದು ಪುತ್ರ ರತ್ನ ಕಣ್ಣೀರಿಟ್ಟಾಗಲೇ ಗಾಂಧಿನಗರದ ಸೂರಿನಡಿ ಹೀರಾಬೇನ್ ಕಣ್ಣಾಲಿಗಳು ತೇವಗೊಳ್ಳುತ್ತವೆ. ಕಣ್ಣೀರು ಕಣ್ಣಿನ ಕೊಳೆ ತೊಳೆದು ಹಾಕುತ್ತೆ, ಮನಸ್ಸಲ್ಲಿ ತುಂಬಿದ ಕೊಳಕನ್ನ ನಿವಾರಿಸಿ ಬಿಡುತ್ತೆ. ಆದ್ರೆ ಈ ಅಮ್ಮನ ಕಂಬನಿ ಮಗನ ರಾಜಪಥದಲ್ಲಿ ಬರುವ ಎಲ್ಲಾ ಕಷ್ಟಗಳ ತೊಡೆದು ಹಾಕುವಷ್ಟು ಶಕ್ತಿಯುಳ್ಳದ್ದು. ತನ್ನ ಬದುಕಿನ ಸಕಲ ಸಂತೋಷಗಳನ್ನ ಪಣಕ್ಕಿಟ್ಟು ತನ್ನ ಪ್ರೀತಿಯ ಮುದ್ದು ನರೇಂದ್ರನನ್ನ ಸಾಕಿ ಬೆಳೆಸಿದ್ರು. ಸ್ವತಂತ್ರ ಭಾರತದಲ್ಲಿ ಜನಿಸಿದ ವ್ಯಕ್ತಿಯೊಬ್ಬ ದೇಶದ ಪ್ರಧಾನಿಯಾಗುವಷ್ಟು ಗಟ್ಟಿಗನಾಗುವಂತೆ ಸಾಕಿದ ಗಟ್ಟಿಗಿತ್ತಿ ಈ ಹೀರಾಬೇನ್. ತನ್ನ ಸಾಹಸಿ ಮಗನ ಪರಾಕ್ರಮಗಳನ್ನ ಕಂಡು ಸಂಭ್ರಮಿಸೋ ತಾಯಿ ಹೀರಾಬೇನ್ ಕಣ್ಗಳು ವೃದ್ಧೆಯಾದ್ಮೇಲಂತೂ ಮಗನ ಅವೆಷ್ಟು ಸಂಘರ್ಷದ ದಿನಗಳನ್ನ ಕಂಡಿವೆಯೋ ಹೀರಾಬೇನ್ ಮಾತ್ರ ಬಲ್ಲರು. ಪುತ್ರ ಶ್ರೇಯಸ್ಸಿಗೆ ಪೂಜೆ ಅನವತರ, ಕರುಳು ಬಳ್ಳಿಗಾಗಿ ಜಪ ತಪ ಸತತ. ತನ್ನ ಕೋಣೆಯೊಳಗೆ ಪುಟ್ಟದೊಂದು ದೇಗುಲ ನಿರ್ಮಿಸಿಕೊಂಡಿರೋ ಹೀರಾಬೇನ್ ಮಗನ ಶ್ರೇಯಸ್ಸಿಗಾಗಿ ನಿತ್ಯವೂ ಗಂಟೆಗಟ್ಲೆ ದೇವರಲ್ಲಿ ಪೂಜೆ ಸಲ್ಲಿಸ್ತಾರೆ. ಬಹುಶಃ ಪುತ್ರನೊಬ್ಬ ರಾಜನೀತಿಯ ಶಿಖರವೇರಿದ್ಮೇಲೂ 10x10 ಕೋಣೆಯಲ್ಲಿ ವಾಸಿಸ್ತಿರೋ ಏಕೈಕ ತಾಯಿ ಹೀರಾಬೇನ್ ಅಂದ್ರೆ ತಪ್ಪಾಗಲಾರದು. ಮಗನ ಸಕಲ ನಿರ್ಣಯಗಳನ್ನು ಬೆಂಬಲಿಸೋ ಹೀರಾಬೇನ್ ಇಡೀ ದೇಶಕ್ಕೆ ನೋಟ್ ಬಂದಿಯ ಬಿಸಿ ತಟ್ಟಿದಾಗ ಮಗ ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದರೂ 94 ವರ್ಷದ ಹೀರಾಬೇನ್ ತೀರಾ ಸಾಮಾನ್ಯ ಪ್ರಜೆಯಂತೆ ಸರತಿ ಸಾಲಿನಲ್ಲಿ ನಿಂತು ಗಾಂಧಿನಗರದ ಬ್ಯಾಂಕ್ ಒಂದರಲ್ಲಿ ಹಣ ಪಡೆಯುವ ಮೂಲಕ ಇತರರಿಗೆ ಮಾದರಿಯಾಗಿದ್ರು. ಅಮೆರಿಕದ ಸಿಲಿಕಾನ್ ವ್ಯಾಲಿಯ ಫೇಸ್ಬುಕ್ ಕಚೇರಿಗೆ ಭೇಟಿ ನೀಡಿದಾಗ ಮಾರ್ಕ್ ಜಕರ್ಬರ್ಗ್ ತನ್ನ ತಾಯಿಯ ಬಗ್ಗೆ ಕೇಳಿದಾಗ ತಮ್ಮನ್ನ ಬೆಳೆಸಲು ಕಷ್ಟಪಟ್ಟ ತಾಯಿಯನ್ನ ನೆನೆದು ಮೋದಿ ಕಂಬನಿ ಹರಿಸಿದ್ದುಂಟು. हमारे पिताजी तो रहे नहीं है, माता जी है, 90 साल से भी ज्यादा उम्र है, आज भी अपने सारे काम खुद करती हैं, सब कुछ काम खुद करती हैं, पढ़ी लिखी नहीं है, लेकिन टीवी के कारण उनको समाचारों का पता रहता है, दुनिया क्या चल रही है, वरना कुछ पता नहीं था। अब जब हम छोटे थे तो हमारा गुजारा करने के लिए वे अड़ोस पड़ोस के घरों में बर्तन साफ करना, पानी भरना, मजदूरी करना. ತಾಯಿಯು ಮಕ್ಕಳ ಏಳ್ಗೆಗಾಗಿ ಜೀವನವನ್ನೇ ಅರ್ಪಿಸ್ತಾಳೆ. ಭಾರತದಲ್ಲಿ ಇಂಥ ಲಕ್ಷ ತಾಯಂದಿರಿದ್ದಾರೆ. ಇಂಥ ತಾಯಂದಿರಿಗೆ ನನ್ನ ಶತಶತ ಪ್ರಣಾಮಗಳು ಅಂತ ಅಂದು ಭಾವುಕರಾಗಿದ್ರು ಮೋದಿ. ಮಗನ ಕಣ್ಣೀರನ್ನ ಕಂಡು ವಿರೋಧಿಗಳು ಎಷ್ಟು ಕುಹುಕವಾಡಿದ್ರೂ ನರೇಂದ್ರನ ಭಾವನೆಗಳನ್ನ ಸರಿಯಾಗಿ ಅರ್ಥೈಸಿಕೊಳ್ಳೋದು ಇದೇ ತಾಯಿಯ ಕರುಳು. ಭರತ ಖಂಡದ ಭಾಗ್ಯ ವಿಧಾತ ತನ್ನ ಕರುಳು ಬಳ್ಳಿಯಲ್ಲಿ ಚಿಗುರಿದ ಕುಡಿ ಅನ್ನೋ ಗರ್ವ ಹೀರಾಬೇನ್ ಅವರದ್ದು. ಅಂಥ ತಾಯಿಯ ಮಗನಾದ ಸುದೈವ ತನ್ನದು ಅಂತಾರೆ ನರೇಂದ್ರ ಮೋದಿ. ಈಗ ಮತ್ತೊಮ್ಮೆ ಪ್ರಧಾನಿಯಾಗಲು ಹೊರಟ ಮೋದಿ ವೋಟ್ ಮಾಡೋ ಮೂಲಕ ತಾಯಿಯ ಆಶೀರ್ವಾದ ಪಡೆದಿದ್ದಾರೆ. ಹೀಗೆ ಮತ್ತೊಮ್ಮೆ ದೇಶವನ್ನ ಗೆಲ್ಲಲು ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಮೋದಿ. ಜೊತೆಗೆ ಕಾಳಿ ಮಾತೆಯ ವರಪ್ರಸಾದವೂ ಮೋದಿಗೆ ಸಿಕ್ಕಿದೆ. ಇದರ ಜೊತೆಗೆ ಜನರ ಆಶೀರ್ವಾದವೂ ಕೂಡ ಸಿಗುತ್ತಾ? ಮೇ 23ಕ್ಕೆ ಗೊತ್ತಾಗಲಿದೆ. ಇದುವೇ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.